ಆಲ್ರೆಡಿ ತಮ್ಮನೇನು ನೋಡಿದ್ದೀರಾ ಅನ್ಕೊತೀನಿ. ಇವತ್ತು ಯಾವ ಟಾಪಿಕ್ ಅಂತ ಹೇಳಿ, ಹಣ ಆಸ್ತಿ ಮುಖ್ಯನಾ ಸಂಬಂಧ ಮುಖ್ಯನಾ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಹಣ ಆಸ್ತಿಯಿಂದ ಸಂಬಂಧಗಳು ಕಳ್ಕೊತಾ ಇದ್ದಾರಾ, ಉಳಿಸ್ಕೊತಾ ಇದ್ದಾರಾ ಅನ್ನೋ ಒಂದು ವಿಷಯ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿರಿ, ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಇದ್ದರೆ ತಿಳಿಸ್ಬೋದು. ಹಾಗಾಗಿ ಇವತ್ತಿನ ಪ್ರಪಂಚದಲ್ಲಿ ಏನು ಅಂದರೆ, ಹಣ ಆಸ್ತಿ ಅಂದರೆ ಎಲ್ಲರೂ ಹಣ ಮಾಡಬೇಕು, ನಾನು ಆಸ್ತಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೇ ಜನ ತುಂಬ ಜೀವನ ನಡೆಸ್ತಾ ಇರೋದು. ಏನೇ ಮಾಡಿದ್ರು ಇವತ್ತು ದುಡ್ಡಿದ್ರೇ ಜೀವನ ನಡೆಯೋದು. ಹಂಗಾಗಿ ಹಣ ಸಂಪಾದನೆ ಮಾಡಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೇ ಬದುಕ್ತಾ ಇರೋದೆ. ಇವತ್ತು ಹಣ ಆಸ್ತಿಯಿಂದನೇ ಸಂಬಂಧಗಳು ತುಂಬ ಅಂದರೆ ದೂರ ಆಗ್ತಾ ಇದ್ದಾರೆ. ಹಣ ಆಸ್ತಿಯಿಂದ ಈ ಥರ ಎಲ್ಲ ಆಗುತ್ತಲ್ಲ ಅನ್ನೋದು ಒಂದು ವಿಷಯ ಇಟ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈಗ ಅಪ್ಪ ಅಮ್ಮದಿರು ಹಣ ಆಸ್ತಿ ಮಾಡಿದ್ರೂ ಕಷ್ಟ, ಮಾಡಿಲ್ಲ ಅಂದರೂ ಕಷ್ಟ. ಈಗ ಆಸ್ತಿ ಮಾಡಿಲ್ಲ ಅಂತಂದರೆ ಮಕ್ಕಳೇನಂತಾರೆ, ನಮ್ಮಪ್ಪ ಏನು ಆಸ್ತಿನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಗೆ ಮರ್ಯಾದೆನೂ ಕೊಡಲ್ಲ. ಏನು ಮಾಡಿಕ್ಕಿದ್ದಾರೆ ನಮ್ಮಪ್ಪ, ಏನೂ ಮಾಡಿಲ್ಲ, ನಮಗೆ ನಾವು ದುಡ್ಕೊಂಡು ನಾವು ತಿಂತಾಯಿದ್ದೀವಿ, ನಮ್ಮಪ್ಪ ಏನು ಮಾಡಿಟ್ಟಿದ್ದಾರೆ ಅಂತ ತುಂಬ ಜನ ಬೈಯೋರು ಇದ್ದಾರೆ ಮಕ್ಕಳು. ನೋಡಿ, ತಂದೆ ತಾಯಿ ಮಾಡಿದ್ರೂ ಕಷ್ಟ, ಮಾಡಿಲ್ಲ ಅಂದರೂ ಕಷ್ಟ. ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಆಸ್ತಿ ಎಲ್ಲ ಮಾಡಿರೋ ತಂದೆ ತಾಯಿ ಇದ್ದಾರೆ. ಅಂದರೆ ಅವ್ರ ಮಕ್ಕಳುಗಳು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ, ಉಳಿಸಲ್ಲ. ಯಾಕೆ ಅಂತಂದರೆ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ, ಮಕ್ಕಳಿಗೆ ಕಷ್ಟನ ತೋರಿಸಿರಲ್ಲ. ಇದನ್ನು ಯಾವ ಥರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ಹೇಳ್ಕೊಟ್ಟಿರೋಕ್ಕಿಲ್ಲ ಮೇಯ್ನು. ಅವ್ರೇನು ಮಾಡ್ತಾರೆ, ಅದನ್ನು ಉಳಿತಾಯ ಮಾಡೋಕ್ಕೆ ಬರಲ್ಲ, ಅಪ್ಪ ಆಸ್ತಿ ಎಲ್ಲ ಮಾಡಿರ್ತಾರೆ, ಮಕ್ಕಳು ಹಾಳು ಮಾಡ್ಕೊತಾರೆ. ಹೀಗೆ ಮಾಡಿಟ್ಟಿರೋರಂಗೆ ಏನು ಇಲ್ಲದೆ ಇರೋ ಮಕ್ಕಳು ಹೀಗೆ ನಮ್ಮಪ್ಪ ಏನು ಮಾಡಿಲ್ಲ ಅಂತ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಲ್ಲ, ಬಟ್ ಚೆನ್ನಾಗೂ ನೋಡ್ಕೊಳ್ಳಲ್ಲ. ಮಾತಲ್ಲೂ ಕೊಲೆ ಮಾಡ್ತಾ ಇರ್ತಾರೆ, ನೀನು ಏನು ಮಾಡಿದ್ಯಾ ಅಂತ. ಇವತ್ತು ಎಷ್ಟೋ ತಂದೆ ತಾಯಿಗಳು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಾವು ಆಸ್ತಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ವಿದ್ಯೆನ ಕೊಡಿಸ್ಬೇಕು, ವಿದ್ಯೆನೇ ಕೊಡಿಸಿದ್ರೆ ಅವರೇ ಒಂದು ಆಸ್ತಿಯಾಗಿ ನಾವು ಮಾಡ್ಕೋಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೈಯಲ್ಲಿ ಹಣ ಇಲ್ಲದೆ ಹೋದ್ರೂ ಅವರು ಕಷ್ಟಪಟ್ಟು ತಂದೆ ತಾಯಿಗಳು ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಕೊಡಿಸೋದೇ ತುಂಬ ಕಷ್ಟ. ಆ ಥರದ್ರಲ್ಲಿ ಅಪ್ಪ ಅಮ್ಮ ತುಂಬ ಜನ ಎಲ್ಲರೂ ಎಜುಕೇಷನ್ ಕೊಡಿಸ್ತಾರೆ, ಯಾರೂ ಓದಿಸ್ತೇ ಇಲ್ಲ. ನೀನು ಕೂಲಿ ಮಾಡೋರು ಸಹ ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಇವತ್ತು ಅದೇ ಕಷ್ಟ. ಆ ಎಜುಕೇಷನ್ ಕೊಡಿಸೋದು ಕಷ್ಟ ಆದರೂ ಆ ಮಕ್ಕಳುಗಳು ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ನಮಗೆ ಅನ್ನೋದೊಂದು ಇಟ್ಕೊಂಡು ತಂದೆ ತಾಯಿಗಳನ್ನೇ ಸರಿಯಾಗಿ ನೋಡ್ಕೊತಾ ಇಲ್ಲ ತುಂಬ ಜನ. ಇವಾಗ ಆಸ್ತಿ ಅಂತಂದರೆ ಏನು ಅಂತಂದರೆ, ಒಂದು ಫ್ಯಾಮಿಲಿಲಿ ಆಸ್ತಿಯಿಂದನೇ ದೂರ ಆಗ್ತಾರೆ, ಹಣದಿಂದನೇ ದೂರ ಆಗ್ತಾರೆ. ಅಷ್ಟು ಚೆನ್ನಾಗಿರ್ತಾರೆ, ಹುಟ್ಟುತ್ತಾಯಿಂದಾಗಿಂದನೂ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಎಲ್ಲ ಬಾಂಡಿಂಗ್ ಅಷ್ಟು ಚೆನ್ನಾಗಿರ್ತದೆ. ಈ ಆಸ್ತಿ ಅನ್ನೋ ಒಂದು ವಿಚಾರಕ್ಕೆ ಬಂದರೆ ಅಣ್ಣ ತಂಗಿನೂ ದೂರ ಆಗ್ತಾರೆ, ಅಣ್ಣ ತಮ್ಮನೂ ದೂರ ಆಗ್ತಾರೆ, ಅಪ್ಪ ಅಮ್ಮನೂ ದೂರ ಆಗ್ತಾರೆ. ಈ ಥರ ಒಬ್ಬೊಬ್ಬರು ಫ್ಯಾಮಿಲಿ ಒಂದೊಂದು ರೀತಿ ಆಗ್ತಾನೇ ಬರುತ್ತೆ ಫ್ಯಾಮಿಲಿಗಳಲ್ಲಿ. ಏನು ಅಂತಂದರೆ, ಆಸ್ತಿ ಮಾಡಿದ್ರು ಮಕ್ಕಳಿಗೆ ಆಸ್ತಿ ಮೇಲೆ ಕಣ್ಣು, ಅಷ್ಟೊಂದು ಆಸ್ತಿ ಐತೆ ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು ಅನ್ನೋದು. ಇವಾಗ ಏನು ಅಂತಂದರೆ, ಆಸ್ತಿ ಅಪ್ಪನ ಹೆಸರಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಅಪ್ಪ ಡೆತ್ ಆಗೋಷ್ಟರೊಳಗೆ ನಮ್ಮ ಹೆಸ್ರಿಗೆ ಬಂದುಬಿಡ್ಬೇಕು ಅನ್ನೋದು ಇವತ್ತಿನ ಮಕ್ಕಳುಗಳು ಯೋಚನೆ ಮಾಡೋದು. ನಾವು ಮಾಡ್ಕೊಬಿಡ್ಬೇಕು ಬೇಗನೆ, ಆಮೇಲೆ ಅವರೇ ಇದಾದಮೇಲೆ ನಮಗೆ ಏನು ಮಾಡ್ತಾರೋ ಎಲ್ಲ ಡಿವೈಡ್ ಮಾಡ್ಕೋಬೇಕು ಅಂತ ಕಾಯ್ತಿರ್ತಾರೆ ಎಲ್ಲರೂ. ಇವತ್ತಿನ ಏನಲ್ಲಿ ಅಪ್ಪ ಅಮ್ಮ ಏನು ಅಂತಂದರೆ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಇವಾಗಲೇ ಇವ್ರ ಹೆಸ್ರಿಗೆ ಮಾಡಿಬಿಟ್ರೆ ನಾಳೆ ದಿವಸ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾವು ಇರೋವರೆಗೂ ನಮ್ಮ ಹೆಸರಲ್ಲಿ ನಾವು ಓದಂಥ ಕಾಲಕ್ಕೆ ಅವ್ರಿಗೆ ಬರುತ್ತೆ ಅನ್ನೋ ಥರ ಅವರು ಯೋಚನೆ ಮಾಡ್ತಾರೆ. ಇವತ್ತು ಅದರಿಂದನೇ ಎಷ್ಟೋ ತಂದೆ ತಾಯಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ನಮಗೆ ಕೊಟ್ಬಿಡಿ ಅನ್ನೋ ಥರ. ಈ ಥರ ಎಲ್ಲ ಮನೇಲಿ ಇದರಿಂದನೇ ದೂರ ಆಗ್ತಾಯಿದ್ದಾರೆ. ಸಂಬಂಧಗಳು ಇದರಿಂದನೇ ಸ್ವಲ್ಪ ದೂರ ಆಗಿ ಜಗಳಗಳು ಆಗುತ್ತೆ. ಆಸ್ತಿ ಕೊಡಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಎಷ್ಟೋ ಜನ ಪ್ರಾಣ ತೆಗಿಯೋರು ಇದ್ದಾರೆ. ಇಷ್ಟಿಷ್ಟು ಅಗಲ ಜಾಗಕ್ಕೂ ಜಗಳ ಆಡ್ತಾರೆ, ಒಂದು ಮನೆ ಮುಂದೆ ಒಂದಿಷ್ಟು ಅಗಲ ಜಾಗಕ್ಕೂ ಕಿತ್ತಾಡ್ತಾರೆ. ಹಣ ಆಸ್ತಿಯಿಂದನೇ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. ಎಷ್ಟೇ ಚೆನ್ನಾಗಿದ್ರೂ ಒಂದು ಆಸ್ತಿ ವಿಷಯ ಬತ್ತು ಅಂದರೆ ಸಾಕು, ಅಲ್ಲಿ ಜಗಳಗಳು ಬರುತ್ತೆ, ತುಂಬ ಜಗಳ ಮಾಡ್ತಾರೆ. ಅದರಿಂದ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. ನಿಜವಾಗ್ಲೂ ಯಾರು ಹಣ ಆಸ್ತಿ ಹೋಗೋಣಕ್ಕಂತೂ ಯಾರು ಹೊತ್ಕೊಂಡು ಹೋಗಲ್ಲ. ಎಷ್ಟೇ ಹಣ ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಆದರೆ ಬದುಕೋದೊಂದು 2 ದಿನಕ್ಕೆ ಆಸ್ತಿ ಅಂತ ಎಲ್ಲರೂ
ತುಂಬ ಇದು ಮಾಡ್ತಾರೆ. ಅಂದರೆ ನಾನು ಹೇಳೋದೇನು ಅಂತಂದರೆ, ನಮಗೆ ಬದುಕಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು ಅನ್ನಿಸುತ್ತೆ. ಅತಿ ಆಸೆ ಪಟ್ಟು ನಾವು ಆಸ್ತಿ ಮಾಡಬೇಕು ಅಂತ ಜೀವನ ಪೂರ್ತಿ ನೀವು ಆಸ್ತಿ ಮಾಡೋದ್ರಲ್ಲೇ ಉಳ್ಕೊಂಡ್ರೆ ನಿಮ್ಮ ಆರೋಗ್ಯದ ಬಗ್ಗೆನೇ ನೋಡ್ಕೊಳ್ಳೋಲ್ಲ. ನೀವು ಎಲ್ಲ ಮಾಡಿರ್ತೀರ, ನಿಮ್ಮ ಮೈ ತುಂಬ ಬರೀ ಕಾಯಿಲೆಗಳು ಇರ್ತವೆ. ಅದನ್ನು ನೀವು ಅಂದರೆ ನೀವು ಎಷ್ಟೇ ಮಾಡಿದ್ರೂ ನಿಮಗೆ ನೆಮ್ಮದಿ ಇರಲ್ಲ. ಕುತ್ಕೊಂಡು ತಿನ್ನೋಕ್ಕೆ ಒಂದು ಕ್ಷಣ ನಿಮಗೆ ಅಂದರೆ ಬರೀ ಅಲ್ಲಿ ಇಲ್ಲಿದೆ ಯೋಚನೆಗಳು, ಟೆನ್ಷನ್ಗಳು ಇಟ್ಕೊಂಡಿರ್ತೀರ. ನಿಮಗೆ ತಿನ್ನೋ ಊಟಕ್ಕೂ ಸಹ ನೆಮ್ಮದಿ ಬರಲ್ಲ. ಆ ಥರ ಆಗ್ಬಿಡುತ್ತೆ. ಏನು ಅಂತಂದರೆ ಅತಿಯಾಗಿ ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಅದರಲ್ಲೇ ತೃಪ್ತಿಯಾಗಿರುತ್ತೆ, ಅದರಲ್ಲೇ ಖುಷಿ ಜೀವನ ಇರುತ್ತೆ. ನೀವು ಏನೋ ಒಂಥರ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಮಕ್ಳಿಗೂ ತೊಂದರೆ. ಜಾಸ್ತಿ ಮಾಡಿದ್ರೆ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ನನಗಷ್ಟು ಬೇಕು, ನನಗಿಷ್ಟು ಬೇಕು, ನನಗೆ ಹಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಮಕ್ಳುಗಳು ಕಿತ್ತಾಡೋದು ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಆಸ್ತಿಯಿಂದನೇ ಪ್ರಾಣ ತೆಗಿಯೋರು ಇದ್ದಾರೆ. ಈಗ ತಂದೆನೇ ಮಗ ಕೊಲೆ ಮಾಡೋದಿದ್ದಾರೆ. ಮತ್ತು ಅಣ್ಣ ತಮ್ಮದಿರು ಕಿತ್ತಾಡ್ಕೊಂಡು ಅಣ್ಣ ತಮ್ಮನ ಕೊಲೆ ಮಾಡೋದು, ಈ ಥರ ಒಂದೊಂದು ಬರ್ತಾನೆ ಇರ್ತದೆ. ಹಣ ಆಸ್ತಿ ಅಂತ ಅಂದರೆ ತುಂಬ ಇವಾಗ ಏನು ಅಂತಂದರೆ ಹೆಣ್ಮಕ್ಳು ಅಷ್ಟೇ. ಆಸ್ತಿ ಅಂತಂದರೆ ತಂದೆ ಮನೆಯಲ್ಲೇ ತುಂಬ ಜನ ಆಸೆ ಪಡ್ತಾರೆ, ನಮಗೆ ಓರ್ಬೇಕು ಆಸ್ತಿ ಅಂತ. ಏನು ಅಂತಂದರೆ ಒಬ್ಬೊಬ್ಬರು ಅವ್ರವ್ರ ಖುಷಿ, ತಂದೆ ತಾಯಿ ಮನೆಯಲ್ಲಿ ಅವ್ರ ಖುಷಿಗೆ ಏನು ಕೊಡ್ತಾರೋ ಅದನ್ನ ಈಸ್ಕೋಬೇಕು. ಇವತ್ತಿನ ಕಾಲ ಇಲ್ಲ ನನಗೂ ಬರಬೇಕು ಅಂತ ಕೇಸ್ ಹಾಕ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಅದರೆಲ್ಲ ಮಾಡಿದ್ರು ನಿಮ್ಗೆ ಏನು ಸಿಗಲ್ಲ. ಯಾರೂ ಮುತ್ಕೊಂಡಂತೂ ಹೋಗಲ್ಲ, ಎಲ್ಲ ಬಿಟ್ಟೇ ಹೋಗೋದು. ಹಂಗಾಗಿ ಯಾರು ಯಾರ್ದನ್ನು ಆಸೆ ಪಡೋಕ್ಕೆ ಹೋಗ್ಬಾರ್ದು. ಆ ದೇವ್ರ ಮೇಲೆ ನಮಗೂ ಎಷ್ಟು ಬರಬೇಕು ಅಂತ ಬರೆದಿರ್ತಾರೆ ಅಷ್ಟೇ ಸಿಗುತ್ತೆ. ಅದುವರೆಗೂ ನಾವು ಕಾಯಬೇಕು. ನಮಗೆ ದೇವರದ ನಮಗೆ ಬೇಕು ಅಂತ ನೀವು ಹಠ ಮಾಡಿ ಏನೋ ಮಾಡಿ ಪಡ್ಕೊಳಕ್ಕೆ ಹೋದರೆ, ನಾವು ಒಂದು ಕಡೆ ಏನಾದ್ರು ಮಾಡೋಕ್ಕೆ ಹೋದರೆ ನಮಗೂ ಒಂದು ಕಡೆ ಏನಾದ್ರು ಆಗೇ ಆಗುತ್ತೆ. ಅತಿ ಆಸೆ ಗತಿಗೇಡು. ಯಾರೇ ಆದರೂ ಅತಿ ಆಸೆ ಪಡೋಕ್ಕೆ ಹೋಗ್ಬಾರ್ದು. ಈಗ ಹಣದ ವಿಷಯದ ಅಷ್ಟೇ. ಸಂಬಂಧಿಕರಲ್ಲಿ ಈಗ ಸ್ವಲ್ಪ ಸಾಲಗಳು ಮಾಡ್ಕೊಬಿಡ್ತಾರೆ ಕೆಲವರು. ಇದು ದುಡ್ಡು ಇರ್ತಾರೆ, ಆ ಸಮಯಕ್ಕೆ ಕೊಡೋಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ಜಗಳ ಆಗುತ್ತೆ. ರೋಡಲ್ಲೇ ನಿಂತ್ಕೊಂಡು ಜಗಳ ಆಡ್ತಾರೆ. ನೀನು ಈ ಥರ ಮಾಡಿದೆ ಹಾಗೆ ಅಂತ. ಏನು ಮಾಡೋಕ್ಕಾಗಲ್ಲ. ಆ ಸಮಯ ಅವ್ರ ಕೈಲಿ ಕೊಡೋಕ್ಕಾಗುತ್ತೋ ಇಲ್ವೋ. ಅವ್ರು ಕೆಲವ್ರು ಮಾತು ಕೇಳಲ್ಲ. ಹೇಳಿರ್ತಾರೆ ನನಗೆ ಈ ಥರ ಆಗ್ತಿಲ್ಲ ಕೊಡ್ತೀನಿ ಇರು ಅಂತ, ಆ ಮಾತು ಕೇಳಲ್ಲ. ತುಂಬ ಜಗಳ ಮಾಡ್ತಾರೆ. ಅವ್ರ ಸಮಯದಲ್ಲಿ ಇವ್ರು ಕೊಟ್ಟಿರ್ತಾರೆ, ಇವ್ರಿಗೂ ಕಷ್ಟ ಇರ್ತದೆ, ಅವ್ರಿಗೂ ಕಷ್ಟ ಇರ್ತದೆ. ಅಲ್ಲಿ ಸಂದರ್ಭ ಅನ್ನೋದು ಅವ್ರನ್ನ ಕಟ್ಟಾಕಿರುತ್ತೆ. ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ. ತುಂಬ ಈ ಥರ ಎಲ್ಲರ ಮನೆಗಳು ಸಂಬಂಧಗಳಲ್ಲಿ ಈ ಥರ ನಡೀತಾನೆ ಇದು ದಿನನಿತ್ಯ ನಡೀತಾ ಇರೋ ಒಂದು ವಿಷಯ ಅಂತಲೇ ಹೇಳ್ಬೋದು. ಪ್ರತಿ ಮನೆಗೂ ಯಾವುದಾದ್ರೂ ಅಷ್ಟೇ. ನನಗೆ ನಾನು ಮದುವೆ ಮಾಡಿ ಕಳಿಸಿದ್ರು ನನಗೇನು ಮಾಡಿದ್ದಾರೆ, ನನ್ನ ತಂದೆ ತಾಯಿ ಆದರೂ ಏನು ಮಾಡಿದ್ದಾರೆ, ನನ್ನ ಅಣ್ಣ ಏನು ಮಾಡಿದ್ದಾರೆ, ನನಗೇನು ಮಾಡಿಲ್ಲ, ನನಗೆ ಬೇಕು ಅನ್ನೋ ಒಂದು ಹಠ ಛಲ ಈ ಥರ ಎಲ್ಲ ಏನೇನೋ ಮಾಡ್ತಿರ್ತಾರೆ. ಏನು ಮಾಡಿದ್ರು ಅಷ್ಟೇ. ಇವತ್ತು ಬದುಕೋಕ್ಕೆ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಇರೋಷ್ಟು ದಿನ ಅನ್ನೋದೊಂದು ನನ್ನ ಆಸೆ. ಚೆನ್ನಾಗಿರಬೇಕು. ಯಾವ ಹಣ ಆಸ್ತಿ ಬೇಕು ಬೇಡ ಅಂತಲ್ಲ, ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಿದ್ರೆ ಸಾಕು. ಏನು ಇಟ್ಕೊಂಡು ಯಾರೂ ಹೋಗಲ್ಲ. ನಾನು ಯಾವುದೇ ಮಕ್ಕಳಾದ್ರೂ ಅಷ್ಟೇ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಸಾಕು. ಅವರೇ ಒಂದು ಒಳ್ಳೆ ಪೊಸಿಷನ್ ಬಂದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಮೇಯ್ನು ತಂದೆ ತಾಯಿಗಳನ್ನೇ ಎಷ್ಟೋ ಜನ ಆಸ್ತಿ ಮಾಡಿದರೆ ಅವ್ರ ಹೆಸ್ರಲ್ಲೇನಾರು ಇತ್ತು ಅಂತಂದರೆ ಅವ್ರನ್ನ ಪ್ರೀತಿ ತೋರಿಸ್ತಿರ್ತಾರೆ. ಅವ್ರು ಏನೂ ಮಾಡಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಅಪ್ಪ ಅಮ್ಮನ ಕಡೆನೇ ಕಡೆಗಾಣಿಸೋ ಅಂಥ ಜನಗಳು ಇದ್ದಾರೆ ಇವತ್ತಿನ ಕಾಲದಲ್ಲಿ. ನಿಮ್ಮನ್ನು ಕಷ್ಟಪಟ್ಟು ಬೆಳೆಸಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಗೆ ಎಜುಕೇಷನ್ ಕೊಡಿಸಿ ನಿಮ್ಮ ಒಂದು ಪೊಸಿಷನ್ಗೆ ಬಂದು ನಿಮಗೆ ಒಂದು ಮದುವೆ ಮಾಡಿ ಕೊಟ್ಟಿರ್ತಾರೆ. ನೀವು ಅವ್ರು ಅಷ್ಟು ಮಾಡಿದ್ದಾರೆ, ನಾವು ಅಷ್ಟನ್ನಾರು ಅವ್ರಿಗೊಂದು ಸ್ವಲ್ಪ ಪ್ರೀತಿ ಕೊಟ್ಟು ಅವ್ರನ್ನ ನೋಡ್ಕೋಬೇಕು. ಕೊನೆಗಾಲದಲ್ಲಿ ಅವ್ರಿಗೇನು ಅಂದರೆ ಲಾಸ್ಟ್ ಕೊನೆಗಾಲ ಅಂತಂದರೆ ಅವರು ತಂದೆ ತಾಯಿಗಳು ಒಂದು ಮಕ್ಕಳು ಥರ ಆಗೋಯ್ತಾರೆ. ನಾವು ಮಕ್ಕಳನ್ನ ನಾವು ಹೇಗೆ ನೋಡ್ಕೋತೀವಿ ಅವ್ರನ್ನೂ ಸಹ ಮಕ್ಕಳು ರೀತಿ ನಾವು ನೋಡ್ಕೊಬೇಕು. ಅವ್ರಿಗೆ ಕೊನೆಗಾಲದಲ್ಲಿ ಆಸರೆಯಾಗಿ ನಿಲ್ಲಬೇಕು. ಎಲ್ಲ ಮಕ್ಕಳು ಅಷ್ಟೇ ತಂದೆ ತಾಯಿಗೆ ಕೊನೆಗಾಲದಲ್ಲಿ ಆಸರೆ ಆಗಬೇಕು. ಆ ಟೈಮಲ್ಲಿ ಅವ್ರಿಗೆ ಏನೇ ಇದ್ರೂ ಯೋಚನೆ ಮಾಡ್ತಿರ್ತಾರೆ. ಈಗ ಕೆಲವು ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಕೆಲವರು ಮನೇಲಿ ಟೈಮಿಂಗ್ಸ್ ಪ್ರಕಾರ ಬರೋಕ್ಕಾಗಲ್ಲ. ಮತ್ತು ಅವರು ಏನು ಅನ್ಕೊತಿರ್ತಾರೆ, ಇವಾಗ ಬರ್ತಾರೆ ನನಗೆ ಯಾರಾದರೂ ಏನೋ ಕೊಡ್ತಾರೆ, ಏನೋ ತಿನ್ನಬೇಕು ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ. ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊತಲ್ಲ ಇವತ್ತಿನ ಮಕ್ಕಳುಗಳು ಯೋಚನೆ ಮಾಡ್ತಿರ್ತಾರೆ. ನನಗೇನೋ ಕೊಡ್ತಾರೇನೋ, ಏನೋ ಬರ್ತಾರೇನೋ ಅಂತ. ಆ ಟೈಮ್ಗೆ ಅವ್ರು ಬರಲ್ಲ. ಅವರು ಅದನ್ನೇ ಯೋಚನೆ ಮಾಡಿ ಅಪ್ಪ ಅಮ್ಮದಿರು ತುಂಬ ಅವರು ಏನು ಕೊನೆಗಾಲದಲ್ಲಿ ಇರೋದು 2 ಖುಷಿಯಿಂದ ಮಾತು, ತಿನ್ನೋಕ್ಕೆ 1-2 ಹೊತ್ತು ಊಟ ಅಷ್ಟೇ ಕೇಳೋದು. ಅಷ್ಟನ್ನು ಕೊಡೋಕ್ಕೂ ಇವತ್ತು ತುಂಬ ಜನ
ತುಂಬ ಇದು ಮಾಡ್ತಾಯಿದ್ದಾರೆ. ನೋಡ್ಕೊಳಕ್ಕಾಗ್ದೇ ಗಂಡ ಹೆಂಡತಿ ಜಗಳ ಬಂದು ತೊಗೊಂಡೋಗಿ ವೃದ್ಧಾಶ್ರಮಗಳಿಗೆ ಬಿಡ್ತಾಯಿದ್ದಾರೆ ತಂದೆ ತಾಯಿನ. ಹಣ ಆಸ್ತಿ ಮಾಡಿದ್ರೆ ಮಾತ್ರ ತಂದೆ ತಾಯಿ ನೋಡ್ಕೋಬೇಕು, ಮಾಡಿಲ್ಲ ಅಂದರೆ ತಂದೆ ತಾಯಿ ನೋಡ್ಕೋಬಾರ್ದು ಅನ್ನೋದೇನಿಲ್ಲ. ಅವರು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆ ಕೃತಜ್ಞತೆಗಾರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ನಿಮಗೆ ಜಾಸ್ತಿ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ಪ್ರೀತಿನಾರ ಕೊಟ್ಟು ನೋಡ್ಕೊಬೇಕು. ಈಗ ಬಂದು ಸೊಸೆ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳು ಗಂಡು ಮಕ್ಕಳು ಇರ್ತಾನೆ, ಅವರಾದರೂ ಒಂದು ಸ್ವಲ್ಪ ಪ್ರೀತಿ ಕೊಡಬೇಕು. ಅವರು ನೋಡಬೇಕು. ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಏನು ಮಾಡೋದು, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಇವಾಗ ಏನು ಅಂತಂದರೆ ನಮ್ಮ ಕಡೆಯಿಂದ ಪ್ರೀತಿ ಕೊಟ್ಟರೆ ಅವ್ರ ಕಡೆಯಿಂದ ನಮಗೂ ಪ್ರೀತಿ ಕೊಡ್ತಾರೆ. ನಾವೇ ಪ್ರೀತಿ ಕೊಟ್ಟಿಲ್ಲ ಅಂದರೆ ಅವ್ರು ನಮಗೇನು ಪ್ರೀತಿ ಕೊಡ್ತಾರೆ ಅಲ್ವಾ. ಹಾಗಾಗಿ ಈ ಹಣ ಆಸ್ತಿಯಿಂದನೇ ಎಲ್ಲ ಸಂಬಂಧಗಳು ದೂರ ಮಾಡ್ಕೊತಾರೆ. ಎಷ್ಟೇ ಚೆನ್ನಾಗಿದ್ರು ಭಿನ್ನಾಭಿಪ್ರಾಯ ಹುಟ್ಟುಬಿಡುತ್ತೆ. ಈ ಥರ ಪ್ರಾಬ್ಲಮ್ಗಳು ಮಾಡ್ಕೊಬಾರ್ದು. ಏನೇ ಎದುರು ಕುತ್ಕೊಂಡು ಮಾತಾಡಿ ಒಂದು ಸಮಸ್ಯೆನ ಬಗೆಹರಿಸ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕು. ಎಷ್ಟು ಬರಬೇಕೋ ಅಷ್ಟು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ತಂದೆ ತಾಯಿದು ಎಷ್ಟು ದಕ್ಕಬೇಕು, ಯಾರಿಗೆ ಎಷ್ಟು ಕೊಡಬೇಕು ಏನು ಅನ್ನೋದು ಬಂದೇ ಬರುತ್ತೆ. ಕೆಲವರು ತಂದೆ ತಾಯಿಗಳು ಬುದ್ಧಿವಂತರು, ಮುಂಚೆನೇ ವಿಲ್ ಮಾಡಿ ಇಟ್ಬಿಡ್ತಾರೆ. ಆ ಮಕ್ಕಳುಗಳಿಗೆ ಎಷ್ಟೆಷ್ಟು ಬರಬೇಕು ಅಂತೇಳಿ ವಿಲ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಸುಮ್ಮನೆ ಆ ಥರ ಮಾಡಿದ್ರೆ ಎಲ್ಲ ಒಳ್ಳೆಯದು. ಕೆಲವರು ಮಾಡಲ್ಲ, ಇರಲಿ ಬಿಡು ಆಮೇಲೆ ಏನೋ ಮಾಡ್ಕೊಳ್ಳಿ ಅಂತ ಅವ್ರು ಇದಾಯ್ತಾರೆ. ಆಮೇಲೆ ಇವರೆಲ್ಲ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಏನೇನೋ ಮಾಡ್ಕೊಂಡು ಏನೇನೋ ಕತೆಗಳಾಯ್ತವೆ. ಹಿಂಗೆ ಈ ಥರ ಹಣ ಆಸ್ತಿಯಿಂದ ಸಂಬಂಧಗಳನ್ನ ಉಳಿಸ್ಕೊಳ್ತಾ ಇಲ್ಲ, ಎಷ್ಟೋ ಜನ ಕಳ್ಕೊತಾ ಇದ್ದಾರೆ. ನಿಜವಾಗ್ಲೂ ಇರೋದೊಂದು 2 ದಿನ ಖುಷಿಯಾಗಿರಬೇಕು. ಎಲ್ಲರ ಜೊತೆಗೂ, ಸಂಬಂಧಿಕರ ಜೊತೆಲಿ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು. ಅವ್ರ ಮನೆಗೆ ನಾವು ಹೋಗ್ಬೇಕು, ನಮ್ಮ ಮನೆಗೆ ಅವ್ರು ಬರಬೇಕು. ಈ ಥರ ಎಲ್ಲರ ಜೊತೆ ಖುಷಿಯಾಗಿದ್ದರೆ ಮನುಷ್ಯನ ಜನ್ಮ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗಿದ್ದ ಮನುಷ್ಯ ನಾಳೆ ಇರಲ್ಲ. ನಮ್ಮ ಇರೋಷ್ಟು ಕ್ಷಣ ಪ್ರತಿ ಕ್ಷಣನೂ ಖುಷಿಯಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಇವತ್ತಿರುತ್ತೆ ಆಸ್ತಿ, ನಾಳೆ ಕಳ್ಕೊತೀವಿ, ಇರುತ್ತೆ ಅನ್ನೋದೊಂದು ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ ಮನುಷ್ಯ ಯಾವಾಗ ಏನಾಯ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ಆಸ್ತಿನೂ ಅಷ್ಟೇ, ಇವತ್ತು ಇರೋ ಆಸ್ತಿ ನಾಳೆ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಮನುಷ್ಯನ ಜೀವನವೂ ಅಷ್ಟೇ, ನೀರು ಮೇಗ್ಲು ಬುಳ್ಳೆ ಇದ್ದಂಗೆ, ಅದೆಷ್ಟು ಬೇಗ ಆರೋಗುತ್ತೆ ಆ ಥರ ಆಗಿಬಿಡುತ್ತೆ. ಇರೋಷ್ಟು ದಿನ ಎಲ್ಲರೂ ಅಷ್ಟೇ ಎಲ್ಲ ಸಂಬಂಧಗಳನ್ನ ಉಳಿಸ್ಕೊಂಡು ಖುಷಿಯಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಆ ಥರ ವೀಡಿಯೋಸ್ನ ನಿಮಗೆ ಮಾಡಿ ತಲುಪಿಸ್ತೀನಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.